Hello friends, welcome back to my channel Shruti Logs in Kannada. Friends, India channel subscribe ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊಡಿ ತನಕ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾನು ಬೆಳಗ್ಗೆಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಂದ್ರೂ ಒಂದು 9 ಗಂಟೆ ಆಗಿತ್ತು, ಅವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಪಲ್ಯಗಂತ ಕ್ಯಾಬೇಜ್ ಪಲ್ಯ ಹೂಕೋಸು ಪಲ್ಯ ಮಾಡಾತಿದ್ದೆ ಫ್ರೆಂಡ್ಸ್. ಅವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೊಂದು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದಕ್ಕೆ ಇವಾಗ ಅದೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಆ ಹೂಕೋಸನ್ನ ಸ್ವಲ್ಪ ಕುದಿಸ್ಬೇಕು. ಯಾಕಂದ್ರೆ ಹುಳ ಅದು ಇರ್ತಾವೆ, ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದ್ರೊಳಗೆ ಭಾಳ ಹುಳ ಇರ್ತಾವೆ. ಸೊ ಹಾಗಾಗಿ ಗೋಬಿ ಅದು ಹೊರಗಡೆ ತಿನ್ನುವಾಗ ಅದು ಹುಳ ಅದು ನೋಡಿದ್ರೆ ತಿನ್ನಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ಆ ಥರ ಇರುತ್ತೆ. ಇಲ್ಲೆಲ್ಲ ನೋಡಿ ಸೂಕ್ಷ್ಮ ಸಣ್ಣ ಬಾಳುಳ ಇರ್ತಾವೆ. ಸೊ ಅವನ್ನೆಲ್ಲ ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಇಷ್ಟೇ ಆಯಿತು. ಸೊ ಹಾಗಾಗಿ ಇವಾಗ ಪಲ್ಯಕ್ಕೆ ಇಷ್ಟ ಆಗುತ್ತೆ ಅಂತ ಬಿಟ್ಟೆ. ಏನಂದ್ರೆ ಸ್ವಲ್ಪ ರೈಸ್ ಇತ್ತು, ಚಪಾತಿ ಮತ್ತು ಸಾಂಬಾರು ಕೂಡ ಇತ್ತು. ಪಲ್ಯ ಇಷ್ಟೇ ಇದ್ದಿದ್ದಿಲ್ಲ ಹಾಗಾಗಿ. ಸೊ ಇಲ್ಲಿ ಉಪ್ಪು ಅರಶಿನ ಹಾಕಿ ಕುದಿಸಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಪಲ್ಯ ಕೂಡ ರೆಡಿ ಮಾಡಿದೆ. ನಾನು ಇತ್ತೀಚೆಗೆ ರೆಸಿಪಿನ ಶೇರ್ ಮಾಡ್ತಾಯಿಲ್ಲ, ಯಾಕಂತಂದರೆ ಫ್ರೆಂಡ್ಸ್ ಸ್ವಲ್ಪ ಗಡಿಬಿಡಿ ಜಾಸ್ತಿ ಆಗ್ತಾಯಿದೆ, ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಮಧ್ಯಾಹ್ನ ಮೇಲೆ ಫ್ರೆಂಡ್ಸ್ ರೈಸ್ ಇತ್ತು, ಬೆಳಗ್ಗೆ ಮಾಡಿದ್ದು. ಅದಕ್ಕೆ ರೈಸ್ಗೆ ಸ್ವಲ್ಪ ಚಿತ್ರಾನ್ನ ಟೈಪ್ ಮಾಡಿದ್ರೆ ಆಯ್ತಂತ ಇವೆಲ್ಲ ಕಟ್ ಮಾಡಿಕೊಂಡು ಹಸಿರು ಬಟಾಣಿ ಇತ್ತು. ಸೊ ಹಾಗಾಗಿ ಅವನ್ನೆಲ್ಲ ಹಾಕಿ ಗೊಜ್ಜು ಮಾಡಿ ಅದನ್ನು ಮಿಕ್ಸ್ ಮಾಡಿದರೆ ಮಧ್ಯಾಹ್ನ ಊಟ ರೆಡಿ ಆಗುತ್ತಂತ. ಒಂದು ಈರುಳ್ಳಿ, ಟೊಮೆಟೊ ಮಾಮೂಲಿ ತೋರಿಸಿನಿ ಫ್ರೆಂಡ್ಸ್. ಇದು ರೈಸ್ ಯಾವ ಥರ ಮಾಡೋದಂತ ಹೋಗಿ ನಂದು ಪ್ರೊಫೈಲ್ ಒಮ್ಮೆ ಚೆಕ್ ಮಾಡಿ ಸಿಗುತ್ತೆ. ಸಖತ್ತಾಗಿ ಬಂದಿತ್ತು. ಹೋಟೆಲಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಟೇಸ್ಟ್ ಇತ್ತು ಫ್ರೆಂಡ್ಸ್. ಇಲ್ಲಿ ಸಂಜೆ ಮೇಲೆ ಸ್ವಲ್ಪ ಇಡ್ಲಿ ಮಾಡಬೇಕಂತ ಇದನ್ನು ನೆನೆ ಹಾಕಿದ್ದೆ ಫ್ರೆಂಡ್ಸ್. ನಾನು ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಆಯಿತು ಮಿಕ್ಸಿಗೆ ಹಾಕುವಾಗ, ಅದಕ್ಕೆ ಸ್ವಲ್ಪ ವಡೆ ಮಾಡಿಕೊಂಡೆ. ಬೇಳೆಗೆ ಇಟ್ಟಿದ್ದೆ ಫ್ರೆಂಡ್ಸ್ ನಾನು. ಇಲ್ಲಿ ನೋಡ್ತಾ ಇರ್ಬೋದು, ಇಡ್ಲಿ ರವೆ ನೆನೆ ಹಾಕಿದ್ದೆ. ಫೈನಲಿ ಇಡ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ಇಡ್ಲಿ ಈ ಥರ ಬಂದಿತ್ತು, ಸಾಂಬಾರು ಈ ಥರ ಬಂದಿತ್ತು ಫ್ರೆಂಡ್ಸ್. ಫೈನಲಿ ಸಾಂಬಾರು ಇಷ್ಟು ಉಳಿತು. ಎಲ್ಲರೂ ಊಟ ಮಾಡಿದೆವು. ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು, ಎಲ್ಲನೂ ಗ್ಯಾಸ್ ಅದೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಮಮ್ಮಿಗೆ ರೈಸ್ ಬೇಕಂತಂದ್ರು. ನಂಗೆ ಇಡ್ಲಿ ಹೊಟ್ಟೆ ತುಂಬಂಗಿಲ್ಲ, ರೈಸ್ ಬೇಕಂದ್ರು. ಸೊ ಹಾಗಾಗಿ ರೈಸ್ ಮಾಡಿ ಎಲ್ಲ ಮನೆಯೆಲ್ಲ ಕಸ ಗುಡಿಸ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ಇನ್ನಿಗೆ ಮಲ್ಕೊಳ್ಳುವಾಗ ಗ್ಯಾಸ್ನ ಒರೆಸಿ ಮಲ್ಕೊಂಡ್ರೆ ಆಯಿತು. ಓಕೆ ಬಾಯ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ವಿ. ನೈಟು ಹೋಗಿ ಬಂದು ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವಿಡಿಯೋನ. ಸೊ ಫ್ರೆಂಡ್ಸ್, ಹಾಸ್ಪಿಟಲ್ಗೆ ಹೋಗೋಣ ಅವ್ರೇನು ಹೇಳಿದರು, ಡೆಲಿವರಿ ಆದಷ್ಟು ಬೇಗನೆ ಆಗುತ್ತೆ, 9 ತಿಂಗಳ ತನಕ ಹೋಗಲ್ಲ, ಅದರೊಳಗೆ ಆಗುತ್ತೆ ಅಂತ ಹೇಳಿದರು ಫ್ರೆಂಡ್ಸ್. ಅದನ್ನೇ ಸ್ವಲ್ಪ ಟೆನ್ಷನ್ ಆಗಿತ್ತು. ಹೀಗಾಗಿ ಯಾವುದೇ ಥರದ ವಿಡಿಯೋ ಹಾಕ್ತಾಯಿಲ್ಲ. ವಿಡಿಯೋ ಮಾಡೋಕ್ಕೂ ಮೂಡಿಲ್ಲ ಫ್ರೆಂಡ್ಸ್. ಏನಾಗುತ್ತೋ ಏನು ಎತ್ತ ಅಂತ. ಇಷ್ಟು ಜಲ್ದಿ ಡೇಟ್ ಕೊಟ್ಟಾರಂದ್ರೆ ಭಾಳ ಜಲ್ದಿ ಡೇಟ್ ಕೊಟ್ಟರು ಫ್ರೆಂಡ್ಸ್. ಎಲ್ಲಿ ಜರ್ನಿ ಮಾಡಬೇಡ ಅಂತ ಹೇಳಿದ್ರು, ಏನು ವಜ್ಜೆ ಎತ್ತಬೇಡ ಅಂತ ಹೇಳ್ಯಾರ. ಮತ್ತಿದ್ರ ಜಾಸ್ತಿ ಕೂಡೋದು ಹೇಳೋದು ಮಾಡಬೇಡ ಅಂತ ಹೇಳ್ಯಾರ ಫ್ರೆಂಡ್ಸ್. ಇಯರಿಂಗ್ ಹಾಕಿಲ್ಲ ಅಂತ ಯಾರು ಏನೂ ಅಂದ್ಕೋಬೇಡಿ. ಯಾಕಂತಂದ್ರೆ ಅವು ಸ್ವಲ್ಪ ಗೋಲ್ಡ್ ಇಯರಿಂಗ್ಸ್ ಎಲ್ಲ ಗಲೀಜಾಗಿದ್ದು, ಅದನ್ನು ಸ್ವಲ್ಪ ಸಾಂಪಡೆ ಹಾಕಿಟ್ಟಿದ್ದೀನಿ. ಅವನ್ನ ವಾಶ್ ಮಾಡಿ ಹಾಕ್ಕೋಬೇಕು ಫ್ರೆಂಡ್ಸ್. ಆದಷ್ಟು ಬೇಗನೆ ನಾನು ಡೆಲಿವರಿ ಆಗ್ತದಂತ ಅನ್ಸಾತೈತಿ ಫ್ರೆಂಡ್ಸ್. ಏನೋ ಗೊತ್ತಿಲ್ಲ, ಮೇ ಬಿ ನನಗೆ ಹೆಣ್ಣು ಪಾಪು ಆಗುತ್ತಂತ ನಂಬಿಕೆ ಐತಿ. ಏನಾಗ್ತೈತೆ ನನಗೂ ಅಷ್ಟೊಂದು ಗೊತ್ತಿಲ್ಲ. ಜರ್ನಿ ಮಾಡಬೇಡ ಅಂತ ಹೇಳ್ಯಾರ ಫ್ರೆಂಡ್ಸ್. ನೋಡಬೇಕು, ನಮ್ಮ ತವ್ರ ಮನೆಯಲ್ಲೇ ಡೆಲಿವರಿ ಆಗ್ತೈತೋ ಗಂಡನ ಮನೆಯಲ್ಲಿ ಆಗ್ತೈತಿ. ಇನ್ನೂ ಡಿಸಿಷನ್ ತೊಗೊಳತ್ತಾರ, ಅಲ್ಲಿ ಮಾಡಿಸೋದು ಇಲ್ಲಿ ಮಾಡಿಸೋದು. ಯಾಕಂದ್ರೆ ನಾನು ಇಲ್ಲಿಂದ ಹೋಗ್ಬೇಕಂದ್ರೆ 6 to 7 hours ಜರ್ನಿ ಐತಿ ಫ್ರೆಂಡ್ಸ್. ನಮ್ಮ ತವ್ರ ಮನೆಗೆ ಹೋಗ್ಬೇಕಂದ್ರೆ ಮಮ್ಮಿ ಇಲ್ಲೇ ಅದಾರ. ಅವ್ರೇನೋ ಅಂತ ನಮ್ಮ ಮನೆಯವ್ರದ್ದು ಇಲ್ಲೇ ಮಾಡಿಸೋನು ಡೆಲಿವರಿ. ಸುಮ್ಮನೆ ಹಾದಿ ಒಳಗೆ ಏನಾರು ಹೆಚ್ಚು ಕಡಿಮೆ ಆಯ್ತಂದ್ರೆ ಏನು ಮಾಡೋದು ಅಂತ ವಿಚಾರ ಮಾಡತ್ತಾರ ಫ್ರೆಂಡ್ಸ್. ನೋಡೋಣ ಏನೇನಾಗುತ್ತೋ ಅದು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲಾಗ್ ಲೇಟ್ ಆಗಬಹುದು, ಏನು ಮಾಡೋಕ್ಕಾಗಲ್ಲ. ನಾನು ಇಷ್ಟು ಜಲ್ದಿ ಹಿಂಗೆ ಆಗ್ತದಂತ ಅನ್ಕೋತಿಲ್ಲ. ಆದರೂ ಸ್ವಲ್ಪ ನನಗೆ ಬ್ಯಾಕ್ ಪೇನ್ ಬರಾತಿತ್ತು ಫ್ರೆಂಡ್ಸ್. ಯಾಕಂತ ಗೊತ್ತಿಲ್ಲ, ಬರಾತಿತ್ತು. ನಾನು ಬರ್ತೈತೆ ಬಿಡು, ಸಿ ಸೆಕ್ಷನ್ ಬೇರೆ ಆಗಿತ್ತಲ್ಲ. ಸೊ ಬರ್ಬೋದು ಬಿಡು ಅಂತ ನಾನು ಸುಮ್ಮನೆ ಕೇರ್ಲೆಸ್ ಮಾಡಿದೆ. ಅವರು ಪಾಪು ಡೆಲಿವರಿ ಜಲ್ದಿ ಆಗ್ತದಂತ ಹೇಳ್ಯಾರ.
ಡೆಲಿವರಿ ಜಲ್ದಿ ಆದರೆ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಜಲ್ದಿ ಆಗಿ ಈ ಮಗು ಆರಾಮಾಗಿದ್ದರೆ ಸಾಕು, ಮತ್ತೊಂದು ಏನು ಬೇಡ. ಹೆಣ್ಣು ಗಂಡು ಸೆಕೆಂಡರಿ, ಮಗು ಒಂದು ಆರಾಮಾಗಿದ್ದರೆ ಸಾಕು. ಯಾಕಂದ್ರೆ ಇವಾಗ 7 ತಿಂಗಳು ಹೊತ್ತಿರ್ತೀವಿ ಖುಷಿಯಾಗಿ. ಇಬ್ಬರು ಖುಷಿಲಿಂತ್ರ ಮನೆಗೆ ಬಂದ್ರೆ ಅಷ್ಟೇ ಸಾಕು ಫ್ರೆಂಡ್ಸ್. ನಾನು ನನ್ನ ಪಾಪು ಅದೊಂದೇ ದೇವ್ರ ಹತ್ರ ಬೇಡ್ಕೊತೀನಿ. ನಾನು ನಂಬಿರೋ ದೇವ್ರ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನನಗೈತಿ. ಸೊ ನನ್ನ ಹಿಂದೆ ಯಾರು ಅದಾರೋ ಇಲ್ಲೋ ಗೊತ್ತಿಲ್ಲ, ನಾನು ನಂಬಿರ್ತಕ್ಕಂಥ ನನ್ನ ವಾಗ್ದೇವಿ ನನ್ನ ಹಿಂದದ ಅಂತ ನಾನು ಅನ್ಕೋತೀನಿ. ಸೊ ಆಕಿನೇ ಏನು ಮಾಡ್ತಾಳೆ ಆಕಿನ ಮೇಲೆ ಭಾರ ಹಾಕೀನಿ. ಏನಾಗುತ್ತೆ ಗೊತ್ತಿಲ್ಲ ಫ್ರೆಂಡ್ಸ್. ನಾರ್ಮಲ್ ಆಗೋ ಚಾನ್ಸಸ್ ಅದಂತ ಹೇಳ್ಯಾರ, ಬಟ್ ನಾ ಅದ್ರ ಮೇಲೆ ಏನು ಡಿಪೆಂಡ್ ಆಗಿಲ್ಲ ಫ್ರೆಂಡ್ಸ್. ನಾರ್ಮಲರೇ ಆಗಲಿ ಸಿ ಸೆಕ್ಷನರೇ ಆಗಲಿ, ಬಟ್ ನಾನು ಮತ್ತು ಪಾಪು ಆರಾಮಾಗಿದ್ದರೆ ಸಾಕು ಫ್ರೆಂಡ್ಸ್. ನಾ ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಈ ಚಾನಲ್ ನಂದು 2022 ಕ್ರಿಯೇಟ್ ಮಾಡಿ 1 ಇಯರ್ ಕ್ರಿಯೇಟ್ ಮಾಡೀನಿ ಫ್ರೆಂಡ್ಸ್. ನಾನು ವ್ಲಾಗ್ ಹಾಕಕತ್ತ 1 ಇಯರ್ ಆಯಿತು. ನಾನು ಸ್ವಲ್ಪ ಗ್ಯಾಪ್ ಆಗಿ ಹಾಕೋದು ಗ್ಯಾಪ್ ಆಗೋದು ಹಿಂಗಾಗೈತಿ. ಸೊ ಹಾಗಾಗಿ ಮುಂದೆ ಈ ಚಾನಲ್ಗೆ ಏನು ಪ್ರಾಬ್ಲಮ್ ಬರ್ಬೋದು. ಯಾಕಂದ್ರೆ 1 ಇಯರ್ ಇಷ್ಟೇ ಫ್ರೆಂಡ್ಸ್ ಅದು ಟೈಮ್ ಇರೋದು. ವಾಚಿಂಗ್ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಅದು ನಂದು ಆಗಿಲ್ಲ. ಸೊ ಮುಂದೆ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡ್ತಾ ಗೊತ್ತಿಲ್ಲ. ಹಾಗಾಗಿ ನಾನು ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡೀನಿ. ಪ್ಲೀಸ್ ಅದಕ್ಕೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆ ಚಾನಲ್ ನೇಮ್ನ ಇಲ್ಲೇ ಹೇಳ್ತೀನಿ ಪ್ಲೀಸ್. ನಂದು ನಮ್ಮ ಮನೆಯವ್ರದ್ದು ಫೋಟೋ ಐತೆ ಚಾನಲ್ಗೆ. ಯಾವ ಚಾನಲ್ ನೇಮ್ ಏನಂದ್ರೆ ವಾಗ್ದೇವಿ ಲಾಗ್ಸ್ ಇನ್ ಕನ್ನಡ ಅಂತ ಐತಿ ಫ್ರೆಂಡ್ಸ್. ಪ್ಲೀಸ್ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಪ್ಲೀಸ್ ಅದಕ್ಕೂ ಸಪೋರ್ಟ್ ಮಾಡಿ. ಇದು ಏನು ಸಬ್ಸ್ಕ್ರೈಬರ್ ಆಗಕತ್ತಾರೆ ಫ್ರೆಂಡ್ಸ್, ಬಟ್ ಇದ್ರದ್ದು ಫೋನ್ ನಂಬರ್, ಈ ಚಾನಲ್ ಫೋನ್ ನಂಬರ್ ಸಿಮ್ಮು ಕಳೆದೈತಿ. ಸ್ವಲ್ಪ ಇದ್ರದ್ದೆಲ್ಲ ಪ್ರಾಬ್ಲಮ್ ಐತೆ. ಹಾಕ್ತಾ ಇರ್ತೀನಿ, ನೋಡೋಣ ಏನಾಗುತ್ತಾ. ರೀಚ್ ಆದರೆ ಆಗ್ತೈತೆ, ರೀಚ್ ಆಗಲಿಲ್ಲ ಅಂದರೆ ಇಲ್ಲ. ಆ ಚಾನಲ್ನ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕೇ ಬೇಕು ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಆ ಚಾನಲ್ಗೂ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಮುಂದೆ ನಂದು ಏನಂತಾರೆ ಜಾಸ್ತಿ ಮಾತಾಡೋಕ್ಕೂ ಆಗಕತ್ತಿಲ್ಲ ಫ್ರೆಂಡ್ಸ್. ನನಗೆ ಸ್ವಲ್ಪ ಏನಂತಾರೆ ದಮ್ ಬರೋದು ಮಾತಾಡೋದನ್ನ ಈ ಥರ ಎಲ್ಲ ಆಗಕತ್ತೈತಿ. ಸೊ ಹಾಗಾಗಿ ಫ್ರೆಂಡ್ಸ್ ಅದು ಆ ಚಾನಲ್ಗೂ ಸಪೋರ್ಟ್ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇಲ್ಲಿವರೆಗೆ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ. ಪದೇ ಇದೇ ಹೇಳತ್ತೀನಿ ಅಂತ ಅಂದ್ಕೋಬೇಡಿ. ನಿಮ್ಮ ಸಪೋರ್ಟ್ ನಮ್ಗೆ ಮುಖ್ಯ. ಸೊ ಹಾಗಾಗಿ ಇದನ್ನು ಹೇಳ್ತೀನಿ. ಓಕೆ, ಇವಾಗ ನನ್ನ ಮಗ, ನಮ್ಮ ಮಮ್ಮಿ ಮತ್ತು ನಮ್ಮ ಮನೆಯವರು ಹಾಸ್ಪಿಟಲ್ಗೆ ಅಂತೀನಿ ನೋಡಿ ಫ್ರೆಂಡ್ಸ್, ಮಾರ್ಕೆಟ್ಗೆ ಹೋಗಿದ್ದಾರೆ ಫ್ರೆಂಡ್ಸ್. ಸ್ವಲ್ಪ ಐಟಮ್ಸ್ ಅದು ತೊಗೊಂಬರೋದಿತ್ತು. ಸೊ ಹಾಗಾಗಿ ಹೋಗ್ಯಾರ. ನಾನು ಆರಾಮ್ಲಿಂತ್ರ ವ್ಲಾಗ್ನ ಮಾಡತ್ತೀನಿ. ಅವ್ರ ಬಗ್ಗೆ ಏನು ಮಾಡಿಸ್ಕೊಡಲ್ಲ. ಮುಂದೆಲ್ಲ ನನ್ನ ವಿಡಿಯೋಸ್ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ನಿಮ್ಮೊಂದಿಗೆ ನಾನು ಡೆಲಿವರಿ ಆದ ಜರ್ನಿ ಹೆಂಗಿರುತ್ತೆ, ನನ್ನ ರೂಟೀನ್ ಯಾವ ಥರ ಇರುತ್ತೆ ಎಲ್ಲ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ಅಂತ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಂದಿಗೆ. ಅಲ್ಲಿವರೆಗೆ ಟೇಕ್ ಕೇರ್, ಬೈ, ಲವ್ ಯು ಆಲ್.